ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದಲ್ಲಿ ವಿಶೇಷ ಚೇತನರು ಬೈಕ್ ರ್ಯಾಲಿ ನಡೆಸುವ ಮೂಲಕ ಕಡ್ಡಾಯ ಮತದಾನ ಮಾಡುವಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಿದರು. ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಏಪ್ರಿಲ್ 26ರಂದು ಪ್ರಥಮ ಹಂತದ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು, ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪ್ರತಿಯೊಬ್ಬರೂ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವಂತೆ ತಿಳುವಳಿಕೆ ಮೂಡಿಸಲಾಯಿತು. ಇದೇ ವೇಳೆ ಮಾತನಾಡಿದ ವಿಶೇಷ ಚೇತನರಾದ ಕುಮಾರ್, ಇಂದು ಮರಸೂರಿನಲ್ಲಿ ವಿಶೇಷ ಚೇತನರು ಬೈಕ್ ಜಾಥಾ ಮಾಡುವ ಮೂಲಕ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಗಿದೆ. ಮತದಾನ ಪ್ರತಿಯೊಬ್ಬರ ಹಕ್ಕಾಗಿದ್ದು, ತಪ್ಪದೇ ಚುನಾವಣೆ ದಿನ ಮತಗಟ್ಟೆಗೆ ತೆರಳಿ ಮತದಾನ ಮಾಡುವಂತೆ ತಿಳುವಳಿಕೆ ಮೂಡಿಸಲಾಗಿದೆ ಎಂದರು. ಬಳಿಕ ಮಾತನಾಡಿದ ಸ್ಥಳೀಯರಾದ ಬೈರಾರೆಡ್ಡಿ, ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ. ಮತದಾನದ ದಿನದಂದು ಕೆಲವರು ಪ್ರವಾಸಕ್ಕೆ ಹೋಗುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕಳಂಕ ತರುತ್ತಿದ್ದಾರೆ. ಹೀಗಾಗಿ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚು ಮಾಡಲು ಚುನಾವಣಾ ಆಯೋಗದಿಂದ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಮರಸೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುರಳಿ ಮಾತನಾಡಿ, ಮರಸೂರು ಗ್ರಾಮದಲ್ಲಿ ವಿನೂತನ ರೀತಿಯಲ್ಲಿ ಮತದಾನದ ಮಹತ್ವವನ್ನು ತಿಳಿಸಿಕೊಡುವ ಕಾರ್ಯಕ್ರಮ ಮಾಡಲಾಗಿದೆ. ಜನರೂ ಸಹ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚು ಮಾಡಲು ಎಲ್ಲ ಅಗತ್ಯ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ ಎಂದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಎಲ್ಲ ಆನೇಕಲ್ ವ್ಯಾಪ್ತಿ ಎಲ್ಲ ಮತದಾರರು ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತೇಳಿ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮನ ಜಿಲ್ಲಾ ಸ್ವೀಪ್ ಸಮಿತಿಯ ಒಂದು ಮಾರ್ಗದರ್ಶನದಲ್ಲಿ ಚುನಾವಣಾ ಆಯೋಗದ ಏನು ನಿರ್ದೇಶನ ಕೊಟ್ಟಿದೆ ಅದರ ಮೇಲೆ ನಾವು ಒಂದು ಕಾರ್ಯಕ್ರಮನ ರೂಪಿಸಿದ್ವಿ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ. ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ಮರಸೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ನಾವು ಮತದಾರ ಜಾಗೃತಿ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ಮತಗಟ್ಟೆಗಳಲ್ಲಿ ಮತ ಹಾಕ್ಲಿಕ್ಕೆ ಬರುವಂಥ ಮತದಾರರಿಗೆ ಏನೇನು ಸೌಲಭ್ಯ ಕೊಟ್ಟಿದ್ವಿ, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇರ್ಬೋದು, ಮತ್ತು ಇನ್ನು ವಿಶೇಷ ಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಇರ್ಬೋದು, ಈ ಥರ ಒಂದು ಏನು ಸೌಲಭ್ಯವನ್ನು ಕೊಟ್ಟಿದ್ವಿ ಅದನ್ನು ಜನರಿಗೆ ಅರಿವು ಮೂಡಿಸೋದು. ಜೊತೆಗೆ ಸಂವಿಧಾನಬದ್ಧವಾಗಿ ಏನು ಮತದಾನದ ಹಕ್ಕು ಒಬ್ಬ ಭಾರತದ ಪ್ರಜೆಗೆ 18 ವರ್ಷ ತುಂಬಿರುವಂಥ ಎಲ್ಲ ಪ್ರಜೆಗಳಿಗೆ ಏನು ಕೊಟ್ಟಿದ್ದಾರೋ ಅದನ್ನು ಕಡ್ಡಾಯವಾಗಿ ಏಪ್ರಿಲ್ 26ಕ್ಕೆ ಕಡ್ಡಾಯವಾಗಿ ತಮ್ಮ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಮತದಾರ ಪಟ್ಟಿಯಲ್ಲಿ ಎಲ್ಲಿ ಹೆಸರಿದೆಯೋ ಆ ಮತಗಟ್ಟೆಗಳಿಗೆ ತೆರಳಿ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತೇಳಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ನಾವು ಮತದಾರರಲ್ಲಿ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಎಲ್ಲರಲ್ಲೂ ಸಹ ನಾನು ಮತದಾರರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ, ಯಾವುದೇ ರಾಜಕೀಯ ಪಕ್ಷಗಳ ಆಸೆ ಆಮಿಷಗಳಿಗೆ ದಯವಿಟ್ಟು ಒಳಗಾಗಬೇಡಿ. ಸಂವಿಧಾನಬದ್ಧವಾಗಿ ನಿಮ್ಗೆ ಏನು ಹಕ್ಕು ಕೊಟ್ಟಿದ್ದಾರೆ ಹಕ್ಕನ್ನು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗ್ದಂಗೆ ನಿಮ್ಮ ಇಚ್ಛೆಯ ಒಂದು ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ನಿಮ್ಗೆ ಕೊಟ್ಟಿರುವಂಥ ಒಂದು ಹಕ್ಕನ್ನು ಒಂದು ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗ್ದಂಗೆ ಕಡ್ಡಾಯವಾಗಿ ಮತ ಚಲಾವಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ವ್ಯಾಪ್ತಿಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನದಂತೆ ಮತ್ತು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ದಿನ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತದಾರ ಪ್ರತಿಯೊಬ್ಬರ ಹಕ್ಕು, ಅದನ್ನು ನಿಷ್ಪಕ್ಷಪಾತವಾಗಿ ಮತ್ತು ಯಾವುದೇ ಆಶಾ ಆಕಾಂಕ್ಷೆಗಳಿಗೆ ಒಳಗಾಗದೆ ಕಡ್ಡಾಯವಾಗಿ ಮತದಾನ ಮಾಡಿ ಈ ಸರಿ ನಮ್ಮ ಪಂಚಾಯತಿನಲ್ಲಿ 100% ಮತದಾನ ಮಾಡೋದಕ್ಕೆ ನಾವು ಏನೆಲ್ಲ ಕ್ರಮ ವಹಿಸಬೇಕು ಅದನ್ನೆಲ್ಲ ವಹಿಸ್ತಾ ಇದ್ದೀವಿ. ಎಲ್ಲರೂ ಸಹಕಾರ ನೀಡಬೇಕು ಮತ್ತು ತಪ್ಪದೇ ಮತ ನೀಡಬೇಕು ಅಂತ ಕೇಳ್ಕೊತೀನಿ. ತಪ್ಪದೆ ಓಟ್ ಹಾಕಬೇಕಂತ ನಾನು ಕೋರ್ಕೊಳ್ತೀನಿ. ಮರಸೂರಲ್ಲಿ ರೌಂಡ್ ಹಾಕಿ ಓಟ ಚಲಾಯಿಸ್ಬೇಕಂತ ನಾನು ಕೋರ್ಕೊಳ್ತಿದ್ದೆ. ಇವತ್ತು ಆನೇಕಲ್ ತಾಲೂಕಾದ ವತಿಯಿಂದ ಇವತ್ತು ನಮ್ಮ ಮತದಾರ ಸಂಬಂಧಪಟ್ಟಂತೆ ಜಾಗೃತಿ ಕಾರ್ಯಕ್ರಮ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಇವತ್ತು ಈ ಭಾಗದಲ್ಲಿ ಏನಿದೆ ಮರಸೂರು ಗ್ರಾಮ ಪಂಚಾಯತಿಗಳಿ ಮಾಡಬೇಕು ಒಂದು ಸ್ವೀಪ್ ಕಾರ್ಯಕ್ರಮ ಅಂಥೇಳಿ ಅದು ನಮ್ಮ ಇಒ ಸಾಹೇಬರು ಏನಿದ್ದಾರೆ ಹೊಸದಾಗಿ ಬಂದಿರ್ತಾರೆ ಶ್ರೀನಾಥ್ ಗೌಡರು, ಅವರು ಒಂದು ಆದೇಶದ ಮೇಲೆ ಇದ್ರ ಮೇಲೆ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ. ಸೊ ಇದು ಪ್ರಜಾಪ್ರಭುತ್ವವಾದ ಒಂದು ದೊಡ್ಡದಾದಂತಹ ಒಂದು ಹಬ್ಬ ಅಂತ ನಾವು ತಿಳ್ಕೊಂಡಿದ್ದೀವಿ. ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಇದು 100 ಕೋಟಿ ಜನಸಂಖ್ಯೆ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಪಾಲ್ಗೊಳ್ತಿದ್ದಾರೆ. ಎಲ್ಲರಿಗೂ ಖುಷಿ ಪಡುವಂಥ ವಿಷಯ ಮತ್ತು ಇದು ನಿಷ್ಪಕ್ಷಪಾತವಾಗಿ ಇದನ್ನು ನಾವು ಆಚರಣೆ ಮಾಡಬೇಕು ಅನ್ನೋದು ಉದ್ದೇಶ ಅಂತ ಹೇಳ್ತಾ ನನ್ನದೊಂದಿಷ್ಟು ರಿಕ್ವೆಸ್ಟ್ ಇಷ್ಟು ಇದು ಹೇಳಿ ತಾವು ಕೂಡ ಜಾಗೃತಿಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ತಾಲೂಕು ವ್ಯಾಪ್ತಿಯ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಇವತ್ತಿನ ದಿವಸ ಬೈಕ್ ಜಾಥಾ ರ್ಯಾಲಿ ಮಾಡೋ ಮುಖಾಂತರ ಎಲ್ಲ ನಾಗರಿಕರಿಗೂ ಮತದಾನ ಮಾಡೋದಕ್ಕೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಆಗಿದೆ. ಇದರಲ್ಲೂ ವಿಶೇಷವಾಗಿ ಎಲ್ಲ ನಮ್ಮ ವಿಶೇಷ ಚೇತನರು ಭಾಗವಹಿಸಿದ್ದೀವಿ.
ಈ ವಿಶೇಷ ಚೇತನರೆಲ್ಲ ಭಾಗವಹಿಸಿ ನಮ್ಮ ವಿಶೇಷ ಚೇತನರಿಗಾಗಿರ್ಬೋದು, ಸಾಮಾನ್ಯರಿಗಾಗ್ಬೋದು, ನಾವು ಸೂಚಿಸೋದೇನೆಂದರೆ ಎಲ್ರದ್ದು ಮತ ತಮ್ಮ ತಮ್ಮ ಹಕ್ಕಾಗಿರುತ್ತೆ. ಆದ್ದರಿಂದ ಎಲ್ಲರೂ ತಮ್ಮ ಮತನ ಚಲಾಯಿಸಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂತೆ ತಮ್ಮ ಮತವನ್ನು ಚಲಾಯಿಸಿ, ನಿಮ್ಮ ಮತವನ್ನು ಚಲಾಯಿಸಿ ಅಂತ ಹೇಳ್ತಾ ಸುರುಜಕ್ನಲ್ಲಿ ಗ್ರಾಮ ಪಂಚಾಯಿತಿಯ ಪುನರ್ವಸತಿ ಕಾರ್ಯಕರ್ತರು ಇಂದು ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಮತದಾರರ ಅವೇರ್ನೆಸ್ ಪ್ರೋಗ್ರಾಮ್ ಇದು ಮಾಡ್ತಾ ಇರೋದರಿಂದ ಇದು ಸಾರ್ವಜನಿಕರಿಗೆ ಮನವೊಲಿಸುವಂಥ ರೀತಿಯಲ್ಲಿ, ಹಾಗೆ ಮನವರಿಕೆ ಮಾಡಿಕೊಡೋ ರೀತಿಯಲ್ಲಿ ಎಲ್ಲ ಮತದಾರರು 100% ಮತದಾನ ಮಾಡಬೇಕು ಅಂತ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮರ್ಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಕೈಗೊಂಡಿರೋದ್ರಿಂದ ಇಲ್ಲೆಲ್ಲ ನಮ್ಮ ಆನೇಕಲ್ ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳು, 4 ಪುರಸಭೆಗಳ ಕಡೆ URW, VRWಗಳು ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ MRW ಕುಮಾರ್ ಸರ್ ಅವರು ಹಾಗೂ ಯುವ ಸಾಹೇಬರ ನೇತೃತ್ವದಲ್ಲಿ ಇಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ಅಂದರೆ ವಿಶೇಷವಾಗಿ ಒಂದು ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಒಂದು ವಿಶೇಷ ಚೇತನರೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು ಹೇಗೆ ಅನ್ನಿಸ್ತಾ ಇದೆ? ಮತ್ತು ಇದು ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಬರ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮತದಾನ ಅರಿವು ಅನ್ನೋದು ಹೆಚ್ಚಾಗಬೇಕೇ ಹೊರತು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಕೈಗೊಂಡಿರ್ತಕ್ಕಂಥ ರ್ಯಾಲಿ ಆಗಿರ್ತದೆ. ಈಗ ಮತದಾನದ ದಿನ ಕೆಲವರು ITBT ಅವರೆಲ್ಲನೂ ಟ್ರಿಪ್ಗಳಿಗೆ ಹೋಗ್ತಾರೆ, ಅಂದರೆ ಮತದಾನ ಮಾಡಿದ್ರೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಅವರುಗಳು ಯಾರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡಬಾರ್ದು ಅಂತ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕು, ನಮ್ಮ ಮತ ನಮ್ಮ ಹಕ್ಕು ಅನ್ನುವ ಅರಿವನ್ನು ಮೂಡಿಸೋದಕ್ಕಾಗಿ ಈ ರ್ಯಾಲಿ ನಡೀತಾ ಇರ್ತಕ್ಕಂಥದ್ದು ಕಾಂತಿ. ಪ್ರತಿಯೊಬ್ಬರು ಮತದಾನ ಮಾಡಿ ಅಂತ ಪ್ರತಿಯೊಬ್ಬರು ಮತದಾನ ಮಾಡಿ, ಅದೇ ರೀತಿಯಾಗಿ ಎಲ್ಲರೂ ಕೂಡ ಬೆರಳಿಗೆ ಏನು ಕಪ್ಪು ಚಾಯ ಹಾಕ್ಸ್ಕೊಳ್ಳೋದ್ರ ಮುಖಾಂತರ ಇದನ್ನು ಪ್ರತಿಬಿಂಬಿಸಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡೀರಿ.